So guys, hi, hello, namaskara, welcome back. ಗೈಸ್, ನೀವು ನೋಡ್ತೀರಾ ಜ್ಯೋತಿ ಸಿಡಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಣ್ಣನ ಮದುವೆ ಉಂಟು, ಸೊ ರಿಸೆಪ್ಷನ್ ಆಯಿತು. ಸೊ ದೇವಸ್ಥಾನದಲ್ಲಿ ಚೌಟ್ರಿ ಉಂಟು, ಅಲ್ಲೇ ಮದುವೆ. ನಾನು ರೆಡಿಯಾಗಿ ಇವಾಗಷ್ಟೇ ಬಂದೆ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟಲ್ಲ ಅಷ್ಟು ಲೈಕ್ ಮಾಡಿ, ಪ್ಲೀಸ್ ಶೋ ಸಮ್ ಲವ್. ಸೊ ಗೈಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಮದುವೆ ರಿಸೆಪ್ಷನ್ ಹೋಗ್ತಾ ಉಂಟು, ಅದ್ರ ವಿಡಿಯೋ ನೆಕ್ಸ್ಟ್ ಆಗ್ತೀನಿ ಅಂತ ಹೇಳಿ. ಸೊ ನೋಡಿ, ಇದೇ ಅದು ನೆಕ್ಸ್ಟ್ ವಿಡಿಯೋ. ಇದು ನೋಡಿ, ನಾವು ಹೋಗ್ತಾ ಹಳೆಬೀಡು ಮಾರ್ಗ ಹೋದ್ವಿ. ಇಲ್ಲಿ ಬೋಟಿಂಗ್ ಎಲ್ಲ ಆಗುತ್ತೆ ಹಳೆಬೀಡು ಪಕ್ಕ ಇರೋ ಹೊಳೆನಲ್ಲಿ. ಇದು ಬಂದು ಚನ್ನಕೇಶ್ವರ ದೇವಸ್ಥಾನ, ನೋಡಿರ್ತೀರಾ ಹಳೆಬೀಡು ಸೈಡ್ ರೂಟ್ ಹೋದ್ವಿ. ಸಿಕ್ಕಾಪಟ್ಟೆ ತಲೆ ನೋಡ್ತಾ ಇತ್ತು. ಸೊ ಒಂದು ಕಾಫಿ ಇಲ್ಲ ಟೀ ಕುಡಿದಂತ ಸ್ಟಾಪ್ ಮಾಡಿದ್ವಿ. ನನಗೆ ಜಿಲೇಬಿ ಬಂದು ತುಂಬ ಫೇವ್ರೇಟ್. ಸೊ ನಮ್ಮ ಅಣ್ಣ ಜಿಲೇಬಿ ತಗೊಬರ್ತೀನಿ ಅಂತ ಹೋದ್ರಿ. ತರ್ತಾ ಉಂಟು. ಹೌದಾ? ಬಿಚ್ಚಿ ಬಿಚ್ಚಿ ಜಿಲೇಬಿ ಸಾಕಾದಾಗ ಮಾಡವಳೆ ಸೇಟೊಮ್ಮ. ಥ್ಯಾಂಕ್ ಯು ಅಣ್ಣ. ಜಿಲೇಬಿ ಒಬ್ರು, ಟೀ ಒಬ್ರು. ಥ್ಯಾಂಕ್ ಯು. ಹೌದಾ? ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿರೋ ಕಪ್ಪಲ್ ಕೊಟ್ಟುಂಟು ಟೀನ. ಸೊ ಫಸ್ಟು ಟೀ ಕುಡ್ಕೊಬೇಡ, ಪಾಪು ಮಲ್ಗುಂಟು. ಅಯ್ಯೋ, ಮಸಾಲ ಟೀ ಗಾಯ್ಸ್, ಚೆನ್ನಾಗಿರಲ್ಲ ಮಸಾಲ ಟೀ. ಚೆನ್ನಾಗುಂಟಾ ಗರಿ ಗರಿ ಪಕೋಡ? ಸೂಪರ್ ಆಯ್ತು. ಮೆಣಸಿನ್ಕಾಯಿ ಕೊಟ್ಟವ್ರು ಅದಕ್ಕೆ, ಆಮೇಲೆ ತಿಂದು ಮೆಣಸಿನ್ಕಾಯಿ ಆಗುತ್ತಲ್ಲ, ಅದು ಕಡ್ಕೊಂಡು ತಿರ್ಲಿ ಗಾಯ್ಸ್. ನನಗೆ ಜಿಲೇಬಿ ಎಷ್ಟು ಇಷ್ಟ ಅಂದರೆ, ನಮ್ಮ ಹಾಸನ ಒಂದು ಕಡೆ ಜಿಲೇಬಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಗಾಯ್ಸ್. ಒಂಥರ ಎಲ್ಲೋ ಕಲರ್ ಜಿಲೇಬಿ. ಅದು 8 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡ್ತಿತ್ತು. ಸೊ ಜಿಲೇಬಿ ತಿನ್ನಲಿಕ್ಕೋಸ್ಕರ 7:30ಗೆ ಡ್ಯಾನ್ಸ್ ಕ್ಲಾಸ್ ಕ್ಲೋಸ್ ಮಾಡ್ಕೊಂಡು ತಿನ್ನಕ್ಕೆ ಹೋಗ್ತಿದ್ವಿ. ಅಷ್ಟು ಇಷ್ಟ ನನಗೆ. ಸಕ್ಕದಾಗ ಉಂಟು. ಗೈಸ್, ನಾವು ನೆಕ್ಸ್ಟ್ ಜಾಯ್ನ್ ಆಗಿದ್ದೆ ತುಮಕೂರು ರೋಡ್ಗೆ. ನನಗಂತೂ ಎಂಟರ್ ಆದ ತಕ್ಷಣ ತುಮಕೂರು ರೋಡ್ ತುಂಬ ಚೆನ್ನಾಗಿ ಅನ್ನಿಸ್ತು. ಫುಲ್ ಪೀಸ್ ಆಗಿತ್ತು, ಕೂಲ್ ಆಗಿತ್ತು ವೆದರ್ ಕೂಡ. ಯಾವುದೇ ರೀತಿ ಟ್ರಾಫಿಕ್ ಇರಲಿಲ್ಲ. ತುಮಕೂರು ಸಿಟಿ ಎಂಟರ್ ಆದ್ವಿ, ಅಲ್ಲೂ ಕೂಡ ಅಟ್ಮಾಸ್ಫಿಯರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಸೊ ನಾವು ಇದು ಮುಗಿಸ್ಕೊಂಡು ಚೌಟ್ರಿ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಕತ್ಲೆಯಾಗಿ ಹೋಗ್ಬಿಟ್ಟಿತ್ತು. ಗಂಡು ಹೆಣ್ಣಿನ ಶಾಸ್ತ್ರಕ್ಕೆ ಅಂತ ಆಲ್ರೆಡಿ ಆಚೆ ಕರ್ಕೊಬರ್ತಾ ಇದ್ರು ನೋಡಿ. ಮೋಸ್ಟ್ಲಿ ಗಂಗೆ ಪೂಜೆಗೆ ಹೋಗ್ತಾ ಇದ್ರು ಅಂತ ಕಾಣಿಸುತ್ತೆ ಗೈಸ್. ಸೊ ಗೈಸ್, ನಾವು ರೆಡಿ ಆಗಬೇಕಿತ್ತು, ರೆಡಿ ಆಗಿರಲಿಲ್ಲ. ಅಲ್ಲಿ ಹೋಗಿ ಒಂದು ರೌಂಡ್ ಎಲ್ಲರನ್ನೂ ಮಾತಾಡಿಸ್ಕೊಂಡು ಆಮೇಲೆ ರೆಡಿ ಆಗೋಣ ಅಂತ ಹೇಳಿ ಹೊರಟ್ವಿ. ರಿಸೆಪ್ಷನ್ಗೆ ರೆಡಿ ಮಾಡ್ಕೋತಾ ಇದ್ರು. ಅಷ್ಟರಲ್ಲಿ ನಮಗೆ ಇಲ್ಲೊಂದು ಹಿಮ ಅಂತ ಹುಡುಗಿ ಸಿಕ್ತು. ಆ ಹುಡುಗಿ ನಮ್ಮನ್ನು ಅವ್ರ ಮನೆಗೆ ಕರ್ಕೊಂಡು ಹೋಯ್ತು ರೆಡಿ ಆಗ್ಲಿಕ್ಕೆ ಅಂತ ಹೇಳಿ. ಮತ್ತೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಮುಂದೆ ಅವಳನ್ನು ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಫೈನಲಿ ನಾನು ಕೂಡ ರೆಡಿ ಆದೆ. ಸೊ ಬಂದಿದ್ದೆ ಲೇಟ್ ಆಗಿತ್ತು. ಬಾ ಆರ್ಯ, ನೋಡಿ ಮಗನ ಔಟ್ಫಿಟ್ ತೋರಿಸ್ತೀನಿ. ನೋಡಿ ಗೈಸ್, ಬಂದು ಅವನು ರೆಡಿ ಮಾಡಿ ನಾನು ರೆಡಿಯಾಗಿ ಇವಾಗ ಚೌಟ್ರಿ ಹತ್ರ ಹೊರಟ್ವಿ. ಇನ್ನೇ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ ಗೈಸ್. ಸೊ ಬನ್ನಿ. ಸೊ ಗೈಸ್ ನೋಡಿ, ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಕಾಪಿರೈಟ್ ಇಶ್ಯೂ ಇರೋದ್ರಿಂದ ಸಾಂಗ್ ಹಾಕ್ಲಿಕ್ಕಾಗಿಲ್ಲ. ನಿಮ್ಗೆ ಇಷ್ಟ ಆಯ್ತಾ ಮದುವೆಯಲ್ಲಿ? ಆಯ್ತಾಯ್ತು ಬಾ. ಆಯ್ತು ಬಾ. ಆಯ್ತು ಬಾ. ನೋಡಿ ಗೈಸ್, ನನ್ನ ಮಗ ಹೇಗೆ, ನಾನು ಸ್ವಲ್ಪ ರೆಡಿ ಆದರೆ ಸಾಕು, ಅವ್ನ ಕಣ್ಣಿಗೆ ಸ್ವಲ್ಪ ಚೆನ್ನಾಗಿ ಕಾಣಿಸಿದ್ರೆ ಸಾಕು, ಮಮ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು ಮಮ್ಮಿ ಅಂತ ಅವ್ನು ಆಟ ಆಡ್ತಿರೋದು ಬಿಟ್ಟು ಬಂದು ನಾನು ಹಗ್ ಮಾಡಿ ಈ ಥರ ಮುದ್ದು ಮಾಡಿ ಹೋಗ್ತಾನೆ. ನಮ್ಗಲ್ಲಿ ಕೂತು ಸಾಕಾಯಿತು. ಸೊ ಸ್ವಲ್ಪ ಹೊತ್ತು ಆಚೆ ಹೋಗೋಣ, ತಿರ್ಗಾಡೋಣ ಅಂತ ಹೇಳಿ ದೇವಸ್ಥಾನ ಹೊರಗಡೆ ಬಂದ್ವಿ. ಇದು ದೇವಸ್ಥಾನ ಹತ್ರನೇ ಮದುವೆ ಆಗಿರೋದ್ರಿಂದ ಸ್ಪೇಷಿಯಸ್ ಆಗಿತ್ತು ಗೈಸ್ ಪ್ಲೇಸು. ಸೊ ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಹೊರಗಡೆ ಎದ್ದು ಬಂದೆ ನಾನು ನನ್ನ ಮಗನು. ನೋಡಿ ಗೈಸ್, ಫುಲ್ ಕತ್ಲಲ್ಲಿ ಇದು ಫೋಟೋಶೂಟು, ವಿಡಿಯೋ ಮಾಡ್ತಿರೋದು. ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಉಂಟು ಇಲ್ಲ ಅಂತ ಗೊತ್ತಿಲ್ಲ. ಇವಾಗ ಇನ್ನೇನು ಊಟಕ್ಕೆ ಹೋಗಬೇಕು, ಊಟಕ್ಕಿನ್ನೂ ಹೋಗಿಲ್ಲ. ನನ್ನ ಹಸ್ಬೆಂಡ್ ಮತ್ತು ಅಣ್ಣ ಆಚೆ ಹೋಗ್ಬಿಟ್ಟು, ಸೊ ಅವ್ರಿಗೋಸ್ಕರ ವೇಟಿಂಗು. ಇದು ನೋಡಿ ಗಣಪತಿ ದೇವಸ್ಥಾನ.
ನೋಡಿ ಫುಲ್ ಸ್ಪೇಷಿಯಸ್ ಆಗುಂಟು ದೇವಸ್ಥಾನ. 2:09 ಟೈಮು. 9:02 ಇರಬೇಕು. 10 ಗಂಟೆ ಮಗನೇ ಟೈಮು. ಸೊ ಗೈಸ್ ಇವತ್ತಿಂದು ಒಂದು ಲಾಗ್ ಹಾಕ್ತೀನಿ, ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ನಾಳೆ ಮದುವೆದೊಂದು ಲಾಗ್ ಹಾಕ್ತೀನಿ. ಪ್ಲೀಸ್ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಲೈಟ್ ಬೆಳಕು ಸೊ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಗೈಸ್ ಇದು ನನ್ನ ಕಂಪ್ಲೀಟ್ ಔಟ್ಫಿಟ್ ಹೇಗುಂಟಂತ ಕಮೆಂಟ್ ಮಾಡಿ. ನಾನು ತುಂಬ ಇಷ್ಟಪಟ್ಟು ತೊಗೊಂಡು ಡ್ರೆಸ್ ಇದು ಒಂದೇ ಸರಿ ಹಾಕಿದ್ದೆ. ಸೊ ಇವಾಗ ಮತ್ತೆ ವೇರ್ ಮಾಡಿದೆ. ಸೊ ಗೈಸ್ ನೋಡಿ ಇದು ಶಿವನ ದೇವಸ್ಥಾನ. ನಾನು ಆಚೆ ನೋಡೋಣ ಅಂತಲೇ ಹೋದೆ. ತುಂಬ ಸ್ಪೇಷಿಯಸ್ ಆಗುಂಟು ಮತ್ತು ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗುಂಟು. ಹಳೆ ಕಾಲದ ದೇವಸ್ಥಾನ ಆದರೂ ಹಳ್ಳಿ ಸೈಡ್ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ರು ದೇವಸ್ಥಾನ. ನೋಡಿ ಗೈಸ್ ಎಷ್ಟು ಚೆನ್ನಾಗುಂಟು. ಈ ಬಸವಣ್ಣ ಮಂಟಪ ಉಂಟು. ದೇವಸ್ಥಾನಗಳಲ್ಲಿ ಮದುವೆ ಮಾಡಿದ್ರೆ ತುಂಬ ಬೆನಿಫಿಟ್ಸ್ ಉಂಟು ಗೈಸ್. ಪೂಜೆಗೆಲ್ಲ ತುಂಬ ದೂರ ಹೋಗಬೇಕಾಗಿಲ್ಲ. ಗಂಗೆ ತರಲಿಕ್ಕೆಲ್ಲ ಇಲ್ಲೇ ಇರುತ್ತೆ ಎಲ್ಲ ಫೆಸಿಲಿಟೀಸ್. ನೋಡಿ ಗಾಯ್ಸ್ ಇವಳೆ ಹಿಮ ಫಸ್ಟಲ್ಲಿ ನೋಡಿದ್ರೆ ಅಲ್ವಾ. ಸೊ ಅವಾಗ ಮಿಸ್ ಅವಳು ಇವಾಗ ಸಿಕ್ಕಿದ್ಲು. ಚೆನ್ನಾಗಿ ರೆಡಿಯಾಗಿ ಕ್ಯೂಟಾಗಿ ಓಡಾಡ್ತಿತ್ತು ಚೌಟ್ರಿ ತುಂಬ. ಇದು ನನ್ನ ಮಗ ಅಲ್ಲಿ ಲೋನ್ಲಿನೆಸ್ ಫೀಲ್ ಮಾಡ್ತಿದ್ದ. ಅದಾದಮೇಲೆ ಒಂದು ಮಗು ಸಿಕ್ತು ನೋಡಿ ಅವನಿಗೆ. ನಮ್ಗೆ ಗೊತ್ತಿರೋರ ಮಗುನೇ ಇದು. ಅವನೆಲ್ಲೇ ಈ ಥರ ಅವನ ಏಜ್ಗಿಂತ ಚಿಕ್ಕ ಮಕ್ಕಳು ಸಿಕ್ಕಿದ್ರೆ ತುಂಬ ಮುದ್ದು ಮಾಡ್ತಾನೆ. ಮಕ್ಳ ಜೊತೆ ಚೆನ್ನಾಗಿ ಆಟ ಆಡ್ತಾನೆ. ಸೊ ಅವಳು ನಮ್ಮ ಜೊತೆ ಬಂದಮೇಲೆ ಅವ್ರ ಅಪ್ಪನ ಜೊತೆನೇ ಹೋಗಲಿಲ್ಲ. ಅಷ್ಟು ಅಡ್ಜಸ್ಟ್ ಆಗಿಬಿಟ್ಲು ನಮಗೆ. ಸೊ ಗೈಸ್ ನೋಡಿ ರಿಸೆಪ್ಷನ್ ಆಲ್ಮೋಸ್ಟ್ 50% ಕಂಪ್ಲೀಟ್ ಆಗಿತ್ತು. ಕೇಕ್ ಕಟಿಂಗ್ ನಡೀತಾ ಇತ್ತು. ನಾನು ನೆನೆಸ್ಕೊಂಡೆ ನೆಕ್ಸ್ಟ್ ಡೇ ಅಲ್ವಾ ಮದುವೆ ದಿನ ಕೇಕ್ ಕಟಿಂಗ್ ಮಾಡ್ಬೇಕು, ಇವತ್ತೇ ಮಾಡ್ತಾ ಉಂಟಲ್ಲ ಇವರು ಅಂತ. ಬಟ್ ಆಮೇಲೆ ಗೊತ್ತಾಯ್ತು ಇವತ್ತು ಮದುಮಗಳ ಬರ್ಡೇ ಅಂತ ಹೇಳಿ. ಅವ್ರಿಗೆ ಒಂದು ಡ್ರೀಮ್ ಇತ್ತಂತೆ ಗೈಸ್, ಅವ್ರ ಬರ್ಡೇ ದಿನನೇ ಮದುವೆ ಆಗಬೇಕು ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಹಿಂದಿನ ದಿನ ಬಂದಿತ್ತು ಅವ್ರ ಬರ್ಡೇ. ಸೊ ನನ್ನ ಮಗನಿಗೆ ಹೊಟ್ಟೆ ಹಸ್ವಾಯ್ತು ಅಂತೇಳಿ ಫಸ್ಟ್ ಊಟ ಮುಗಿಸ್ಕೊಬಂದ್ಬಿಡೋಣ ಅಂತ ಊಟ ಕೊಟ್ವಿ. ಊಟ ಮುಗಿಸ್ಕೊಂಡು ಆಮೇಲೆ ರಿಸೆಪ್ಷನ್ಗೆ ಹೋಗೋಣ ಅಂತ ಹೇಳಿ. ಸೊ ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ರಿಸೆಪ್ಷನ್ ಸ್ಟೇಜಲ್ಲಿ ಹೋದ್ವಿ. ಸೊ ರಿಸೆಪ್ಷನ್ ಮುಗಿತಾ ಇದ್ದಂಗೆ ಅವ್ರು ನೆಕ್ಸ್ಟ್ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಅದಾದಮೇಲೆ ಅವರು ಶಾಸ್ತ್ರಗಳು ಬಳೆ ಶಾಸ್ತ್ರ ಅಂತೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಆಲ್ಮೋಸ್ಟ್ 2 o'clock ಆಗಿತ್ತು ಅಷ್ಟರಲ್ಲಿ. ನಾವಿನ್ನೂ ಎದ್ದೇ ಇದ್ವಿ. ಅದಾದಮೇಲೆ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ನೋಡಿ. ಸೊ ನಾನು ಬಳೆ ಎಲ್ಲ ಹಾಕಿಸ್ಕೊಂಡೆ. ನನಗೆ ಕಪ್ಪು ಬಳೆ ತುಂಬ ಇಷ್ಟ ಗೈಸ್. ಯಾವ ಮದುವೆನಲ್ಲಿ ಕಪ್ಪು ಬಳೆ ಹಾಕಿದ್ರು ಹಾಕಿಸ್ಕೊತೀನಿ. ನನಗೆ ಬ್ಯಾಂಗಲ್ಸ್ ಹಾಕೋದೇ ರೇರ್. ನಾನು ಅದರಲ್ಲಿ ಹಾಕ್ತೀನಿ ಅಂದಾಗ ಕಪ್ಪು ಬಳೆ ತುಂಬ ಇಷ್ಟ ಆಗುತ್ತೆ. ಅದೊಂಥರ ಫೀಲ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಗೈಸ್. ನಾವು ಯಾವುದೇ ಬ್ಯಾಂಗಲ್ ಹಾಕ್ಕೊಂಡ್ರು ಬ್ಲ್ಯಾಕ್ ಬ್ಯಾಂಗಲ್ಸ್ಗೆ ಯಾವುದೂ ಸರಿಸಾಟಿನೇ ಇಲ್ಲ. ಆ ಥರ ಫೀಲ್ ಕೊಡುತ್ತೆ. ನೋಡಿ ಅಲ್ಲಿ ಶಾಸ್ತ್ರದ ಪಾಡಿಗೆ ಶಾಸ್ತ್ರ ನಡೀತಾ ಇತ್ತು. ಇಲ್ಲಿ ಅವ್ರ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇಲ್ಲಿ ಒಂದು ಟ್ವಿಸ್ಟ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಮಿಡಲಲ್ಲಿ ಒಬ್ಬರು ಗ್ರೀನ್ ಸ್ಯಾರಿ ಹಾಕೊಂಡು ಬಂದು ಡ್ಯಾನ್ಸಿಗೆ ಜಾಯ್ನ್ ಆಗ್ತಾರೆ ನೋಡಿ. ಅವ್ರ ಡ್ಯಾನ್ಸ್ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ. ನಾನು ಡ್ಯಾನ್ಸ್ ಮಾಡೋಣ ಅಂತ ಜಾಯ್ನ್ ಆದೆ. 1-2 ಸ್ಟೆಪ್ ಮಾಡಿದೆ. ಬಟ್ ಅಷ್ಟೇ ನನ್ನ ಮಗ ನಿದ್ದೆ ಬಂದುಬಿಟ್ಟಿತ್ತು, ಬಿಡಲಿಲ್ಲ. ಸೊ ಮತ್ತೆ ಎಕ್ಸಿಟ್ ಆಗಿಬಿಟ್ಟೆ ಡ್ಯಾನ್ಸಿಂದ. ನೋಡಿ ಗೈಸ್ ಇವ್ರ ಎಂಟ್ರಿ ಹೆಂಗಿತ್ತು ಎಂಡಿಂಗು ಹಾಗೆ ಇತ್ತು. ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ಯಾರೋ ಇವರು ಅಂತ ನೆನೆಸ್ಕೊಂಡೆ. ಆಮೇಲೆ ಗೊತ್ತಾಯಿತು ಅಲ್ಲಿ ಒಬ್ಬರು ಸಿಬ್ಬಂದಿ ಅಂತ ಹೇಳಿ. ತುಂಬ ಎನರ್ಜೆಟಿಕ್ಕಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವ್ರಿಗೆ ಮ್ಯಾಚ್ ಮಾಡಲಿಕ್ಕೆ ಯಾರ ಕೈಲೂ ಆಗಲಿಲ್ಲ. ಬನ್ನಿ ನನಗೆ ಕಾಂಪೀಟ್ ಮಾಡಿ ಅಂತ ಕರೆದು ಡ್ಯಾನ್ಸ್ ಮಾಡ್ತಿದ್ರು. ಅಷ್ಟೇ ಸಕ್ಕತ್ತಾಗಿ ಎನರ್ಜಿ ಇತ್ತು ಅವ್ರದ್ದು. ಮತ್ತು ಅವ್ರ ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬ ಚೆನ್ನಾಗಿತ್ತು ಗೈಸ್. ಹಾಗೆ ನೋಡಿ ಟ್ಯಾಲೆಂಟ್ ಇರುತ್ತೆ ಯಾರು ಗುರುತಿಸಿರಲ್ಲ ಅದಕ್ಕೆ ಇವರೇ ಉದಾಹರಣೆ. ಸಕ್ಕತ್ತಾಗಿ ಮಾಡ್ತಿದ್ರು ಡ್ಯಾನ್ಸ್ ಇವರು. ದೇರ್ ಈಸ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಗೈಸ್. ತುಂಬ ನೀಟಾಗಿ ವಾಯ್ಸ್ ಎಲ್ಲ ಕ್ಲಾರಿಟಿ ಕಾಣಿಸ್ತಿಲ್ಲ. ಮತ್ತು ಲೈಟಿಂಗ್ಸ್ ಎಲ್ಲ ಅಷ್ಟು ಸರಿಯಾಗಿ ಫೇಸು ಕಾಣಿಸ್ತಿಲ್ಲ. ಸೊ ಮತ್ತೆ ನಾಳೆ ವೀಡಿಯೋದಲ್ಲೂ ಕೂಡ ಮೀಟ್ ಆಗೋಣ. ಇವತ್ತೊಂದು ದಿನ ಪೂರ್ತಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ನಾಳೆ ಮತ್ತೆ ಮದುವೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲೂ ಮಿಸ್ ಮಾಡಿದೆ. ಪೂರ್ತಿ ವೀಡಿಯೋಸ್ಗಳನ್ನ ಪೂರ್ತಿಯಾಗಿ ನೋಡಿ. ಇದೇ ಥರ ಸಪೋರ್ಟ್ ಮಾಡಿ. ಸೊ ಗೈಸ್ ಇವತ್ತಿಗೆ ನನ್ನ ಈ ವ್ಲಾಗ್ನ ಎಲ್ಲಿಗೆ ಕ್ಲೋಸ್ ಮಾಡ್ತಾ ಉಂಟು. ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ಇಷ್ಟ ಲಾಸ್ಟ್ ಒಂದು ಲೈಕ್ ಮಾಡಿ. ಮತ್ತೆ ನಾನು ನಿಮ್ಮನ್ನು ನಾಳೆ ನೆಕ್ಸ್ಟ್ ವಿಡಿಯೋ ಮೀಟ್ ಮಾಡ್ತೀನಿ ಗೈಸ್. ಅಂಟಿಲ್ ದೆನ್ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.